ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಡಿಪ್ರೆಷನ್ಗೆ ಹೋಗಿದ್ದಾರಂತೆ. ತೆಲುಗಿನ ವೇಣುಸ್ವಾಮಿ ಅವರು ಹೇಳಿದ್ದಾರೆ. ಯಾರಂತಾನೆ ಗೊತ್ತಿಲ್ಲ ಅವನು. ಅವ್ ಯಾವಾಗಾದ್ರೂ ಒಂದ್ಸಲ ವಿಡಿಯೋದೊಳಗೆ ಬರ್ತಿರ್ತಾನೆ, ಯಾವ್ದಾದ್ರು ಒಂದು ಸ್ಕ್ರೋಲ್ ಮಾಡ್ತಿದ್ರೆ ಇನ್ಸ್ಟಾಗ್ರಾಮ್ ಒಳಗೆ. ವೇಣುಸ್ವಾಮಿ ಅಂತೇಳಿ ಇವಾಗಲೇ ಗೊತ್ತಾಗಿದ್ದು ನನಗೆ. ಈ ನನ್ನ ಮಕ್ಕಳು ಹೈಲೈಟ್ ಆಗೋ ಸಲುವಾಗಿ ಇನ್ನೊಬ್ಬರ ಮನೋಭಾವನೆಗಳ ಜೊತೆ ಆಟ ಆಡ್ತಾರೆ ಅಂತ ನನ್ನ ಮಕ್ಕಳು. ಯಾಕಂದ್ರೆ ಅವ್ರು ಹೈಲೈಟ್ ಆಗ್ಬೇಕಲ್ಲ. ಅಲ್ಲ ಯಾರಪ್ಪ ನೀನು, ಯಾರೋ ನೀನು ಗುಬಾಲ್ ಅಂತೀನಿ ನಾನು ಫಸ್ಟ್ ಆಫ್ ಆಲ್. ಯಾಕಂದ್ರೆ ಜ್ಯೋತಿಷ್ಯ ಅನ್ನುವಂಥ ಒಂದದ್ದು ಪವಿತ್ರವಾದದ್ದು. ಆ ಜ್ಯೋತಿಷ್ಯನ ಅಪವಿತ್ರ ಮಾಡಬೇಡ್ರಿ ನಿಮ್ಮಂತ. ಅದನ್ನು ಒಳ್ಳೇದಕ್ಕೆ ಬಳಸ್ಕೊರಿ, ಇನ್ನೊಬ್ಬರ ಮನೋಭಾವನೆಗಳ ಜೊತೆ ಆಟ ಆಡೋದಕ್ಕೆ ಬಳಸ್ಕೋಬೇಕು. ಇವ್ರು ಏನು ಹೇಳ್ತಾರೆ ಅಂದ್ರೆ ಮುಖ್ಯವಾಗಿ ತೆಲುಗುನವರಾಗಿದ್ರೆ ನಾನು ಮಾತಾಡ್ತಿದ್ದಿಲ್ಲ, ಕನ್ನಡಿಗ ಅಂತ ಹೇಳಿ ನಾನು ಮಾತಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಕನ್ನಡಿಗರಂದ್ರೆ ಕರ್ನಾಟಕದವರು ಅಂದ್ರೆ ಕನ್ನಡ ಆಕ್ಟರ್ಸ್ ಅಂದ್ರೆ ಅಷ್ಟು ಕೇವಲನಾ? ಹೊಟ್ಟೆಗೆ ಏನ್ ತಿಂತೀಯಪ್ಪ ವೇಣು ಸ್ವಾಮಿ ಅನ್ನಂಗಿಲ್ಲ. ವೇಣು ಹೊಟ್ಟೆಗೆ ಏನ್ ತಿಂತೀಯ ನೀನು? ಯಶು KGF ಸಿನಿಮಾ ಆದ್ಮೇಲೆ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾನೆ ಆತ. ಯಾಕಂದ್ರೆ KGF 1, 2 ಆ ರೇಂಜ್ಗೆ ಇನ್ನೊಂದು ಸಿನಿಮಾ ಮಾಡಕ್ಕೆ ಆಗ್ಲಾರ್ದೆ, ಆ ಕಡೆ ಟಾಕ್ಸಿಕ್ ಸಿನಿಮಾನು ಇನ್ನೂ ಬಿಡುಗಡೆ ಆಗ್ಲಾರ್ದು ಡಿಪ್ರೆಷನ್ಗೆ ಹೋಗಿದ್ದಾನೆ ಅಂತ. KGF 1 ಸಿನಿಮಾ ಬಂದಾಗ ಯಾವುದೋ ಒಂದು ಹಿಂದಿ ಸಿನಿಮಾ ಬಂತು, ಅದಕ್ಕೂ ಯಾವುದೇ ಕಾರಣಕ್ಕೂ ಜಗ್ಲಿಲ್ಲ, ಕೂಗಲಿಲ್ಲ. ನಮ್ಮ ರಾಕಿ ಬಾಯ್ ಹುಲಿ 4 ಹೆಜ್ಜೆ ಹಿಂದೆ ಇಡ್ತಂದ್ರೆ ಭಯದಿಂದ ಹೆದರಿ ಅಂತಲ್ಲ, ಬೇಟೆ ಶುರು ಅಂತಾನೆ. ವೇಣು ಕೇಳಪ್ಪ ಒಂದ್ ಸ್ವಲ್ಪ. ನಮ್ಮ ರಾಕಿ ಬಾಯ್ ಹೆಂಗಂದ್ರೆ CEO ಆಫ್ ಇಂಡಿಯನ್ ಸಿನಿಮಾ ಅಂಡ್ ಬಾಕ್ಸ್ ಆಫೀಸ್ ಸುಲ್ತಾನ್ ಆಫ್ ಇಂಡಿಯನ್ ಸಿನಿಮಾ, ಆಲ್ಸೋ ವರ್ಲ್ಡ್ ವೈಡ್. ಅವ್ರು ಗೆದ್ದೆ ಅಂತ ಬೀಗೋದಿಲ್ಲ, ಸೋತೆ ಅಂತ ಕುಗ್ಗೋದು ಇಲ್ಲ ಅಂತ ವ್ಯಕ್ತಿ ನಮ್ಮ ರಾಕಿ ಬಾಯ್. ಸೊ ಅವ್ರಿಗೆ ಸೋಲು ಗೆಲುವು ಅವೆಲ್ಲ ಲೆಕ್ಕನೇ ಇಲ್ಲ. ಸಿನಿಮಾ ಮಾಡ್ಬೇಕು, ಎಂಟರ್ಟೈನ್ಮೆಂಟ್ ಮಾಡ್ಬೇಕು, ವರ್ಲ್ಡಲ್ಲಿ ಏನಾರ ಮಾಡ್ಬೇಕು ಅನ್ನೋದೇ ಅವ್ರ ಥಾಟ್. ಸೊ ವೈರಲ್ ಮಾಡ್ತೀವಿ. ಅದನ್ನ ಬಿಟ್ಟು ನೀವು ಸುಮ್ಮನೆ ಚೀಪ್ ಟ್ರಿಕ್ಸ್, ಸುಮ್ಮನೆ ರಾಕಿ ಬಾಯ್ ಹತ್ರ ಡಿಪ್ರೆಷನ್ ಅನ್ನೋ ಪದನೇ ಇಲ್ಲ. ಒಂದು ವೇಳೆ ಡಿಪ್ರೆಷನ್ ರಾಕಿ ಬಾಯ್ ಹತ್ರ ಬಂದರೆ ಆ ಡಿಪ್ರೆಷನ್ಗೆ ವೈಬ್ರೇಷನ್ ಆಗುತ್ತೆ ಅಂತ ಪವರ್ ನಮ್ಮ ರಾಕಿ ಬಾಯ್ದು. ಸೊ ಹಾಗಾಗಿ ನಿಮ್ಮಂಥ ಸಣ್ಣ ಪುಟ್ಟ ಜ್ಯೋತಿಷಿ ಅಂತ ಹೇಳ್ಕೊಂಡು ಓಡಾರ್ಗೆ ಅವ್ರ ಬಗ್ಗೆ ಗೊತ್ತಾಗಲ್ಲ, ಅವ್ರ ವ್ಯಾಲ್ಯೂನೂ ಗೊತ್ತಾಗಲ್ಲ. ಒಮ್ಮಕ್ಲೆ June 4th ನೋಡ್ರಿ, ವೇಟ್ ಆ್ಯಂಡ್ ಸಿ. ಇನ್ನೊಂದು ಸಲ ಯಶ್ ಅವ್ರ ಬಗ್ಗೆ ಆಗಲಿ, ನಮ್ಮ ಕನ್ನಡಿಗರ ಬಗ್ಗೆ ಆಗಲಿ ಏನೇ ಒಂದು ಮಾತಾಡಬೇಕಂದ್ರೆ ನಾಲಿಗೆಯನ್ನು ಬಿಗಿ ಹಿಡಿದು ಮಾತನಾಡಪ್ಪ ವೇಣು. ಜಾಸ್ತಿ ಎಗರಾಡಿದ್ರೆ ಅಲ್ಲೇ ಬಂದು ಎಲ್ಲಿದೆಯೋ ಅಲ್ಲೇ ಬಂದು ಚಡಿ ಚಮಚಮ್ ವಿದ್ಯಾಗಮ ಮಾಡಿಬಿಡ್ತಾರೆ ನಮ್ಮವರು. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ.